ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ನಾನಿವತ್ತು ನಮ್ಮೂರಿಗೆ ಹೋಗೋಣ ಅಂತ ಹೋಗ್ತಿದ್ದೆ. ಹೋಗೋ ರೋಡಲ್ಲಿ ಯಾವುದಾದ್ರೂ ಒಳ್ಳೆ ಪ್ಲೇಸ್ ಇದೆಯಾ ನೋಡೋಕೆ ಅನ್ಕೊಳ್ತಿದ್ದಾಗೆ ಒಂದು ಪ್ಲೇಸ್ ಫ್ಲ್ಯಾಶ್ ಆಯಿತು. ಅದರಲ್ಲಿ ತುಮಕೂರಿಂದ ನಿಯರ್ ಇರೋ ಪ್ಲೇಸ್ ಅಂದರೆ ಯಾವುದು ಅಂತ ನೋಡ್ತಿದ್ದೆ. ಅದೇ ನೋಡಿ ಡಿ ಡಿ ಹಿಲ್ಸ್, ದೇವರಾಯನ ದುರ್ಗ. ತುಮಕೂರಲ್ಲಿರೋ ನನ್ನ ಫ್ರೆಂಡ್ ಒಬ್ಳು ಯಾವಾಗೂ ಹೇಳ್ತಿದ್ಲು, ಇಲ್ಲಿ ತುಂಬ ಚೆನ್ನಾಗಿದೆ ಹೋಗೋಣ ಅಂತ. ಬಟ್ ನಂಗೆ ಹೋಗೋಕ್ಕಾಗಿರಲಿಲ್ಲ ಈ ಪ್ಲೇಸ್ಗೆ. ಇದೇ ರೋಡ್ನಲ್ಲಿ ಓಡಾಡ್ತಿದ್ರು ಕೂಡ ಒಂದು ಸಲನೂ ಈ ಪ್ಲೇಸ್ಗೆ ನಾನು ವಿಸಿಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಇಲ್ಲಿನ ವ್ಯೂ ತುಂಬ ಚೆನ್ನಾಗಿರುತ್ತೆ ಸನ್‌ರೈಸ್‌ಗೆ ಮತ್ತು ಸನ್‌ಸೆಟ್‌ಗೆ ಅಂತ ಅವ್ರು ಹೇಳ್ತಿದ್ರು. ಸೊ ಇಷ್ಟೆಲ್ಲ ವಿಶೇಷತೆ ಇರೋ ಪ್ಲೇಸ್‌ನ ನಾನು ಇವತ್ತು ವಿಸಿಟ್ ಮಾಡೋಕ್ಕೆ ಹೋಗೋಣ ಅಂತ ಹೊರಟೆ ನೋಡಿ. ಡಿ ಡಿ ಹಿಲ್ಸ್‌ಗೆ ಹೋಗೋ ರೋಡಲ್ಲಿ ಫಸ್ಟ್ ನಂಗೆ ಸಿಕ್ಕಿದ್ದು ಈ ಲೇಕ್. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಈ ವ್ಯೂ ನೋಡಿಬಿಟ್ಟು ನನಗೂ ಸ್ವಲ್ಪ ಫೋಟೋಸ್ ತೆಕ್ಕೋಬೇಕನ್ನಿಸ್ತು. ನಾನು ಫಸ್ಟ್ ಫೋಟೋ ಶೂಟ್ ಮಾಡಿಕೊಂಡೆ ಇಲ್ಲಿ. ನಂಗೆ ಅದೆಷ್ಟು ಫೋಟೋಸ್ ತೆಕ್ಕೊಂಡ್ರು ಸ್ಯಾಟಿಸ್ಫೈ ಆಗಲ್ಲ. ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ ಯಾವುದು ಲಾಸ್ಟಿಗೆ ಯಾವುದೋ ಒಂದು ತೆಕ್ಕೊಂಡು ಹೋಗ್ತಾ ಇರ್ತೀನಿ ನೋಡಿ. ಈ ಲೇಕ್ ಫುಲ್ ವ್ಯೂ ತೋರಿಸ್ತೀನಿ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಲಿಟ್ರಲಿ ನನಗೆ ಹೋಗೋಕ್ಕೆ ಮನಸ್ಸಾಗಲಿಲ್ಲ. ಯಾರೋ ಅಲ್ಲಿ ಲೋಕಲ್ ಪೀಪಲ್ಸ್ ಇಬ್ಬರು ಬಟ್ಟೆ ವಾಶ್ ಮಾಡ್ಕೋತಾ ಕೂತಿದ್ದಾರೆ ನೋಡಿ ಅಲ್ಲಿ. ಬಟ್ ತುಂಬ ಚೆನ್ನಾಗಿದೆ ಈ ಪ್ಲೇಸ್. ಸೊ ಈಗ ಮತ್ತೆ ಬೆಟ್ಟಕ್ಕೆ ಸ್ಟಾರ್ಟ್ ಆಗಿದ್ದೀನಿ. ಇಲ್ಲಿ ಬೆಟ್ಟಕ್ಕೆ ಹೋಗೋಕ್ಕೂ ಮುಂಚೆ ಟಿಕೆಟ್ ತೊಗೋಬೇಕು, 30 ರುಪೀಸ್. ಸೊ ಇಲ್ಲಿ ಯಾವ ಕಡೆ ದೇವಸ್ಥಾನಕ್ಕೆ ಹೋಗ್ಬೇಕಂತನೂ ಬೋರ್ಡ್ ಹಾಕಿದ್ದಾರೆ ನೋಡಿ. ಇಲ್ಲಿಂದ ಟೆಂಪಲ್ ವ್ಯೂ ಕಾಣಿಸ್ತಿದೆ ನೋಡಿ. ಇಲ್ಲಿ ಸ್ಟೆಪ್ಸ್ ಹತ್ತೋಕ್ಕೂ ಮುಂಚೆ ಫ್ಯೂ ಶಾಪ್ಸ್ ಇದೆ. ಸೊ ಪೂಜಾ ಸಾಮಾನು ಏನಾದರೂ ಬೇಕಿದ್ರೆ ಇಲ್ಲಿ ತೊಗೊಂಡು ಹೋಗ್ಬೋದು. ಈಗ ನಾನು ಹೋಗ್ತಿರೋದು ಬೆಟ್ಟದ ಮೇಲೆ ಇರೋ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿ ಹೋಗೋಕ್ಕೆ ಸುಮಾರು 200ಇಂದ 250 ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿ 2 ಶಾಪ್ ಇದೆ ನೋಡಿ. ಏನಾದರೂ ತಿನ್ಬೇಕನ್ಸಿದ್ರೆ ಹೊಟ್ಟೆ ಹಶ್ವಾರ ಆರಾಮಾಗಿ ತಿನ್ಕೊಂಡು ಹೋಗ್ಬೋದು. ಬೆಟ್ಟ ಹತ್ತುವಾಗ ಕೂಡ ನೋಡಿ ಈ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ತುಂಬ ವ್ಯೂ ಪಾಯಿಂಟ್ಸ್ ಇದೆ. ಈ ವ್ಯೂ ಚೆನ್ನಾಗಿರೋದ್ರಿಂದ ನಾನು ಒಂದು ವಿಡಿಯೋ ಮಾಡಿಕೊಂಡೆ. ಈಗ ದೇವಸ್ಥಾನಕ್ಕೆ ರೀಚ್ ಆದೆ. ಇದೇ ನೋಡಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಸೊ ದೇವ್ರ ದರ್ಶನ ಪಡ್ಕೊಳ್ಳೋಕ್ಕೆ ಒಳಗೆ ಹೋಗ್ತಾ ಇದ್ದೀನಿ. ಪುರಾಣಗಳ ಪ್ರಕಾರ ಬ್ರಹ್ಮ ಎಷ್ಟೋ ವರ್ಷ ವಿಷ್ಣು ದೇವರ ಹೆಸರಲ್ಲಿ ಇಲ್ಲಿ ತಪಸ್ಸು ಮಾಡಿರ್ತಾರೆ. ಅದನ್ನು ಮೆಚ್ಚಿ ವಿಷ್ಣು ನರಸಿಂಹನ ಅವತಾರದಲ್ಲಿ ಇಲ್ಲಿ ನೆಲೆಸಿರ್ತಾರೆ. ಇದೊಂದು ತುಂಬ ಪವಿತ್ರ ಸ್ಥಳ. ದೇವರಾಯನ ದುರ್ಗ ಅಂದರೆ ದೇವರ ಕೋಟೆ ಅನ್ನೋ ಅರ್ಥ ಬರುತ್ತೆ. ಹಿಂದೆ ಮೈಸೂರು ರಾಜ ಚಿಕ್ಕದೇವರಾಜ ಒಡೆಯರು ಈ ಪ್ಲೇಸ್ನ ವಶಪಡಿಸ್ಕೊಂಡ್ಮೇಲೆ ಇದಕ್ಕೆ ದೇವರಾಯನ ದುರ್ಗ ಅನ್ನೋ ಹೆಸರು ಬಂತು. ದೇವರ ದರ್ಶನ ತುಂಬ ಚೆನ್ನಾಗಾಯಿತು. ಇಲ್ಲಿ ಒಂದು ಪವಿತ್ರ ನೀರಿನ ಕೊಳ ಇದೆ. ಅದು ಯೋಗ ನರಸಿಂಹ ವಿಗ್ರಹದ ಮೂಲಕ ಹರಿಯುತ್ತೆ. ಇವತ್ತಿಗೂ ದೇವಸ್ಥಾನದ ಎಂಟ್ರೆನ್ಸ್ನಲ್ಲಿ ನೋಡ್ಬೋದು. ಕೋತಿಗಳು ನೋಡಿ ಎಷ್ಟಿದಾವೆ ಗೊತ್ತಾ ಇಲ್ಲಿ. ಬೆಟ್ಟ ಹತ್ತೋ ದಾರಿಯಲ್ಲಿ ಒಂದು ಪ್ಲೇಸ್ ಇದೆ. ನಿಜ ಆ ಪ್ಲೇಸಲ್ಲಿ ಕೂತ್ರೆ ಎಷ್ಟು ಕೂಲಾಗಿ ಫೀಲ್ ಆಗುತ್ತೆ ಗೊತ್ತಾ. ತುಂಬ ತಣ್ಣಗನ್ಸುತ್ತೆ. ನಾನು ಅದಕ್ಕೆ ಸ್ವಲ್ಪ ಹೊತ್ತು ಅಲ್ಲೇ ಕೂತೆ. ತುಂಬ ಪೀಸ್ ಅನಿಸ್ತು ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಕ್ಕೆ. ಇಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಸಿಕ್ತು. ಇದೊಂದು ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ಇಲ್ಲಿನ ವ್ಯೂ ಅಂತೂ ಅದ್ಭುತ. ಅದಕ್ಕೋಸ್ಕರ ಇಲ್ಲಿಗೆ ತುಂಬ ಜನ ಬರ್ತಾರೆ. ವೀಕೆಂಡ್ಸ್ನಲ್ಲಿ ತುಂಬ ಕ್ರೌಡ್ ಜಾಸ್ತಿ ಇರುತ್ತೆ. ಕೆಳಗಡೆ ಭೋಗ ನರಸಿಂಹ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಬ್ಯಾಂಗ್ಳೂರಿಂದ ಡಿ ಡಿ ಹಿಲ್ಸ್ಗೆ ಸುಮಾರು 73 ಕಿಲೋಮೀಟರ್ಸ್ ದೂರದಲ್ಲಿದೆ. ತುಮಕೂರಿಂದ 16 ಕಿಲೋಮೀಟರ್ಸ್ ದೂರದಲ್ಲಿದೆ. ತುಂಬ ಹೊಟ್ಟೆ ಹಶ್ವಾಗ್ತಿತ್ತು, ಸೊ ಬುರುಕ್ ತೊಗೊಂಡು ತಿಂದೆ. ಇಲ್ಲಿನ ಪಾರ್ಕಿಂಗ್ ಏರಿಯಾ ಸ್ವಲ್ಪ ಲಿಮಿಟೆಡ್ ಆಗಿದೆ. ಡಿ ಡಿ ಹಿಲ್ಸ್ನ ನೋಡಿಕೊಂಡು ನೆಕ್ಸ್ಟ್ ನಮ್ಮೂರಿಗೆ ಪ್ರಯಾಣ ಸ್ಟಾರ್ಟ್ ಆಯಿತು. ಇದೇ ನೋಡಿ ನಮ್ಮೂರು. ಸೊ ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿಯ ಕಾವ್ಯ.